Good morning, students. So today I am going to discuss alcohols, phenols and ethers. ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ ಆಲ್ಕೋಹಾಲ್ಸ್, ಫೆನಾಲ್ಸ್ ಮತ್ತು ಈಥರ್ಸ್ ಅನ್ನ. ಸೊ ಅಪ್ ಟು ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಆಲ್ಕೋಹಾಲ್ಸ್, ಫೆನಾಲ್ಸ್, ಈಥರ್ಸ್ ಅನ್ನು ನೋಡಿವಿ. ಅದೇ ರೀತಿ ನಾಮೆನ್ಕ್ಲೇಚರ್ ಅನ್ನು ನೋಡಿವಿ. ಅದೇ ರೀತಿ ಪ್ರಿಪರೇಷನ್ಸ್ಗಳನ್ನು ನೋಡಿವಿ. ಪ್ರಿಪರೇಷನ್ಸ್ ಆಫ್ ಆಲ್ಕೋಹಾಲ್ಸ್ ಫಸ್ಟ್ ಒನ್ ಫ್ರಾಮ್ ಆಲ್ಕೀನ್ ಇಂದ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಫಸ್ಟ್ ಎಲ್ಲಿಂದ ಅಂತಂದ್ರೆ ಫಸ್ಟ್ ಒನ್ ಫ್ರಾಮ್ ಆಲ್ಕೀನ್. ಇದರಲ್ಲಿ ಈ ಫಸ್ಟ್ ಒನ್ ಫ್ರಾಮ್ ಆಲ್ಕೀನ್ಸ್ನಲ್ಲಿ ನಾವು ಏನು ಮಾಡಿದ್ವಿ ಅಂತ ಫಸ್ಟ್ ಒನ್ ದಟ್ ಈಸ್ ಹೈಡ್ರೇಷನ್ ಆಫ್ ಈಥೀನ್. ಹೈಡ್ರೇಷನ್ ಆಫ್ ಈಥೀನ್ ಅನ್ನು ಡಿಸ್ಕಸ್ ಮಾಡಿವಿ. ಸೊ ಸಿಮಿಲರ್ಲಿ ಇದರಲ್ಲಿ ಎರಡನೇದು ಏನಪ್ಪಾ ಅಂತಂದ್ರೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಇವೆರಡೂ ಡಿಸ್ಕಸ್ ಮಾಡಿವಿ. ಆಮೇಲೆ ಇದು ಮೆಕ್ಯಾನಿಸಮ್ ಹೇಳಿದ್ದು ನಮ್ಮ ಕ್ಲಾಸ್ನಲ್ಲಿ. ಸೊ ಈಗ ನಾವು ಒಂದು ಆನ್ಲೈನ್ ಕ್ಲಾಸಸ್ ಒಳಗಡೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿಪ್ಪ ಅಂತಂದ್ರೆ ನೆಕ್ಸ್ಟ್ ಫ್ರಾಮ್ ಆಲ್ಕೀನ್ ಇಂದ ಆಯಿತು. ಸೊ ಸೆಕೆಂಡ್ ಒನ್ ಪ್ರಿಪರೇಷನ್ಸ್ ಆಫ್ ಆಲ್ಕೋಹಾಲ್ಸ್ ಫ್ರಾಮ್ ಕಾರ್ಬೋನಿಲ್ ಕಂಪೌಂಡ್. ಫ್ರಾಮ್ ಕಾರ್ಬೋನಿಲ್ ಕಂಪೌಂಡ್. ಸೊ ನಿಮ್ಗೆ ಗೊತ್ತು ಕಾರ್ಬೋನಿಲ್ ಕಂಪೌಂಡ್ಸ್ ಅಂತಂದ್ರೆ ಏನು? ಕಾರ್ಬೋನಿಲ್ ಕಾಂಪೌಂಡ್ ಅನ್ನ ನಾವು ಯಾವ ರೀತಿ ಕಾರ್ಬೋನಿಲ್ ಕಂಪೌಂಡ್ ಇಂದ ಯಾವ ರೀತಿ ಆಲ್ಕೋಹಾಲ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಆಮೇಲೆ ಆಲ್ಡಿಹೈಡ್ಸ್ಗಳಾಗಿರಲಿ, ಕೀಟೋನ್ಸ್ಗಳಾಗಿರಲಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿರಲಿ. ಸೊ ದೀಸ್ ಆಲ್ ಆರ್ ದಿ ಡೆರಿವೇಟಿವ್ಸ್ ಆಫ್ ದ ಕಾರ್ಬೋನಿಲ್ ಗ್ರೂಪ್. ಆ ಕಾರ್ಬೋನಿಲ್ ಫಸ್ಟ್ ಕಾರ್ಬೋನಿಲ್ ಕಂಪೌಂಡ್ಸ್ಗಳು ಅಂತಂದ್ರೆ ಕಾರ್ಬೋನಿಲ್ ಗ್ರೂಪ್ ಬಗ್ಗೆ ಬರ್ತೀನಿ. ದಟ್ ಈಸ್ ಸಿ ಡಬಲ್ ಬಾಂಡ್ ಓ ಲೈಕ್ ದಿಸ್. ಸೊ ಸಿಮಿಲರ್ಲಿ ಈ ಕಾರ್ಬೋನಿಲ್ ಕಂಪೌಂಡ್ ಅಂತಂದ್ರೆ ಸರ್ ಯಾವ್ಯಾವ ಕಾರ್ಬೋನಿಲ್ ಕಂಪೌಂಡ್ ಅಂತಂದ್ರೆ ಕಾರ್ಬೋನಿಲ್ ಕಂಪೌಂಡ್ ಅಂತಂದ್ರೆ ಒಂದು ಆಲ್ಡಿಹೈಡ್ ಇಸ್ ಅ ಕಾರ್ಬೋನಿಲ್ ಕಂಪೌಂಡ್. So carboxylic acid is a carbonyl compound, ester is a carbonyl compound. So ಈ ಕಾರ್ಬೋನಿಲ್ ಕಂಪೌಂಡ್ಸ್ ಗಳಿಂದ ನಾವು ಏನನ್ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಆಲ್ಕೋಹಾಲ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಸೊ ಫಸ್ಟ್ ಇದರಲ್ಲಿ ನಾವು ಫ್ರಮ್ ದ ಕಾರ್ಬೋನಿಲ್ ಕಂಪೌಂಡ್ ನಲ್ಲಿ ಫಸ್ಟ್ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂತಂದ್ರೆ ಸೊ ದಟ್ ಈಸ್ ಸೊ ಸೆಕೆಂಡ್ ಒನ್ ಈಗ ನಾವು ಯಾವಾಗ ಸ್ಟಾರ್ಟ್ ಮಾಡಬೇಕಂತಂದ್ರೆ ಫ್ರಮ್ ದ ಕಾರ್ಬೋನಿಲ್ ಕಂಪೌಂಡ್. From the carbonyl compound, ಇದರಲ್ಲಿ ಫಸ್ಟ್ ಒನ್ A by the reduction of aldehydes and ketones. By the reduction of aldehydes and ketones. ಎಸ್, ಈ ಒಂದು ಪ್ರಿಪರೇಷನ್ಸ್ ಆಫ್ ಆಲ್ಕೋಹಾಲ್ಸ್ಗಳನ್ನು ನಾವು ಫಸ್ಟ್ ಆಲ್ಕೀನ್ ಇಂದ ಕಲ್ತೀವಿ. ಈಗ ಕಾರ್ಬೋನಿಲ್ ಕಾಂಪೌಂಡ್ ಇಂದ ಅದರಾಗ ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್. ರಿಡಕ್ಷನ್ ಅಂತಂದ್ರೆ ಮೀನಿಂಗ್ ಗೊತ್ತು ನಿಮ್ಗೆ. ರಿಡಕ್ಷನ್ ಅಂತಂದ್ರೆ ಎಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಇಲ್ಲಿ ನಾನು ರಿಡಕ್ಷನ್ ಆಫ್ ಆಲ್ಡಿಹೈಡ್ ಅಂತಂದ್ರೆ ಫಸ್ಟ್ ಜನರಲ್ ಫಾರ್ಮುಲಾ ಆಫ್ ದ ಆಲ್ಡಿಹೈಡ್ ಈಸ್ RCHO. ಈ RCHO ಅಂತಂದ್ರೆ ನಾನು ಏನಂತೀನಪ್ಪ ಅಂತಂದ್ರೆ ಆಲ್ಡಿಹೈಡ್ ಅಂತ. So this aldehyde is reduced. Reduction is nothing but addition of hydrogen. So therefore ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಆಲ್ಡಿಹೈಡ್ಗೆ ಹೈಡ್ರೋಜನ್ ಅನ್ನು ಆಡ್ ಮಾಡ್ತೀನಿ. ಸೊ ಯಾವಾಗ ನಾವು ರಿಡಕ್ಷನ್ ಮಾಡಬೇಕಂತಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಸಮ್ ಕೆಟಲಿಸ್ಟ್. ಕೆಟಲಿಸ್ಟ್ ಯಾವಾಗ ಆಗ್ತೀನಪ್ಪ ಅಂತಂದ್ರೆ ಇಲ್ಲಿ ದಟ್ ಈಸ್ ಪೆಲಾಡಿಯಂ ಇಸ್ ಅ ಕೆಟಲಿಸ್ಟ್. ಸೊ ದಿಸ್ ಆಲ್ಡಿಹೈಡ್ ಬಿಕಮ್ಸ್ ಏನಾಗುತ್ತೆ ಅಂತಂದ್ರೆ ಇವೆರಡು ಹೈಡ್ರೋಜನ್ ಬಂದು ಈ ಆಲ್ಡಿಹೈಡ್ ಗ್ರೂಪ್ಗೆ ಅಟ್ಯಾಚ್ ಆದಾಗ ಸೊ ಇಟ್ ಬಿಕಮ್ಸ್ ಏನಾಗುತ್ತೆ ಅಂತಂದ್ರೆ ಆಲ್ಕೋಹಾಲ್. ದಟ್ ಈಸ್ RCHO becomes RCH2OH. that is said to be alcohol. So similarly I can take one example, that is ethanol. Ethanol means CH3CHO is reduced by the addition of hydrogen in the presence of palladium as a catalyst. It gives ethanol. The conversion of ethanol to ethanol. This is the ethanol and this is the ethanol. Here the conversion of ethanol to ethanol by the addition of hydrogen in the presence of palladium catalyst. Okay, so these are the some
this is a reduction of aldehyde. So similarly, the reduction of ketone, this is called as primary alcohol. It is also called as a primary alcohol. Ethanol is said to be a primary alcohol. So similarly, when aldehyde is reduced by the hydrogen in the presence of palladium, it gives primary alcohol. So similarly, the reduction of ketones. The reduction of ketones. Here I can take the general example. The general form of ketone, that is RC double bond OR dash or RCOR dash. This asymmetric ketone. So this is reduced in the presence of sodium borohydride, that is NaBH4. This is said to be NaBH4, that is sodium borohydride. Here ketone is reduced by the sodium borohydride. It gives the alcohol. That alcohol is called as a secondary alcohol. The formed alcohol is called as secondary alcohol. Keep in mind, ಇಲ್ಲಿ aldehyde ಜೊತೆ aldehyde ಅನ್ನು ರೆಡ್ಯೂಸ್ ಮಾಡಿದೀವಿ ಅಂತಂದ್ರೆ ನಾವು ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತಾ, ಕೀಟೋನ್ ಅನ್ನು ರೆಡ್ಯೂಸ್ ಮಾಡಿದೀವಿ ಅಂತಂದ್ರೆ ಎಂತ ಆಲ್ಕೋಹಾಲ್ ಸಿಗುತ್ತೆ ಹೇಳಿ, ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತಾ. ಅದಕ್ಕೆ ನಾನು ಒಂದು ಜನರಲ್ ಎಕ್ಸಾಂಪಲ್ ಅನ್ನು ತಗೊಂಡಿನಿ. ಆಮೇಲೆ ಇನ್ನೊಂದು ಏನಂತಂದ್ರೆ, aldehyde ಒಳಗಡೆ ನಾವು ಕೆಟಲಿಸ್ಟ್ ಅನ್ನು ಯಾವ್ದು ಯೂಸ್ ಮಾಡಿರ್ತೀವಿ, ಪೆಲಾಡಿಯಂ ಅನ್ನು ಯೂಸ್ ಮಾಡಿರ್ತೀವಿ. ಕೀಟೋನ್ ಒಳಗಡೆ ನಾವು ಕೆಟಲಿಸ್ಟ್ ಅನ್ನು ಯಾವ್ದು ಯೂಸ್ ಮಾಡಿರ್ತೀವಿ, ರಿಏಜೆಂಟ್ ಅನ್ನು ಯಾವ್ದು ಯೂಸ್ ಮಾಡಿರ್ತೀವಿ ಅಂತಂದ್ರೆ ಇಲ್ಲಿ ಸೋಡಿಯಂ ಬೋರೋಹೈಡ್ರೈಡ್. ಇಲ್ಲಿ ಪ್ಲಸ್ ಕೆಲವೊಂದು ಕಡೆ ಇಲ್ಲಿ ಕೀಟೋನ್ ಪ್ಲಸ್ ಆಫ್ H2O ಅಂತ ಕೊಟ್ಟಿರ್ತಾರೆ, ಹೈಡ್ರೋಜನ್ ಅಂತ ಕೊಟ್ಟಿರ್ತಾರೆ. ಸಮ್ ಟೈಮ್ಸ್ ಇಲ್ಲಿ ಕೊಟ್ಟಿರಂಗಿಲ್ಲ, ಡೈರೆಕ್ಟ್ ನಾನು ರಿಯಾಕ್ಷನ್ ಬರ್ತೀನಿ. ಇದಕ್ಕೊಂದು ಎಕ್ಸಾಂಪಲ್ ಅನ್ನು ತಗೊಂಡು ಎಕ್ಸಾಂಪಲ್ ಅನ್ನು ಯಾವ ರೀತಿ ಎಕ್ಸಾಂಪಲ್ ತಗೋತೀನಿ ಅಂತಂದ್ರೆ, ನಾನಿಲ್ಲಿ ಅದೇ ದಿಸ್ ಕೀಟೋನ್ ಅನ್ನ ನಾನು ಒಂದು ಸಿಮೆಟ್ರಿಕ್ ಕೀಟೋನ್ ತಗೋತೀನಿ. ಅದಕ್ಕೆ ಸಿಮೆಟ್ರಿಕ್ ಕೀಟೋನ್ ಇಸ್ ನಥಿಂಗ್ ಬಟ್ ಅಸಿಟೋನ್ ಅನ್ನು ತಗೊಂಡಿರ್ತೀನಿ. ಹಿಯರ್ CH3COCH3, it is called as acetone. This acetone is reduced by the one of the reducing agent like sodium borohydride, that is NaBH4. So it becomes CH3 here OH. This is called as 1,2,3 propane. So therefore this is called as a propane 2OL. Propane 2OL. This is called as secondary alcohol. ಇಲ್ಲಿ ಏನನ್ನ ನಾವು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಈಗ ಎರಡು ಹೈಡ್ರೋಜನ್ಸ್ ಇರ್ತಾವೆ ಅಂತ ತಿಳ್ಕೊಳ್ಳಿ. ಎರಡು ಹೈಡ್ರೋಜನ್ಸ್ ಒಳಗಡೆ ಸೊ ಒಂದು H ಪ್ಲಸ್ ಇನ್ನೊಂದು H ಮೈನಸ್ ಈ ರೀತಿ ನಾವು ಡಿಸೋಸಿಯೇಟ್ ಮಾಡಿದ್ವಿ ಅಂತಂದ್ರೆ, ಸೊ ಈಗ ಯಾವಾಗಲೂ ನಮ್ಗೆ ನೆಗೆಟಿವ್ ಪಾರ್ಟ್ ಅಥವಾ ನ್ಯೂಕ್ಲಿಯೋಫೈಲ್ ಅನ್ಬೋದು ನಾವು. ಸೊ ದಿಸ್ H ಮೈನಸ್ ಈಸ್ ಅಟ್ಯಾಕ್ ಟು ದ ಕಾರ್ಬನ್ ಆಟಮ್ of the carbonyl group. So here the shifting of the electrons towards the oxygen. Here O becomes O minus. ಇದು O minus ಆಗುತ್ತಾ, ಈ H ಈ ಕಾರ್ಬನ್ ಆಟಮ್ ಅಟ್ಯಾಚ್ ಆಗುತ್ತೆ ಸೆಕೆಂಡ್ ಕಾರ್ಬನ್ ಆಟಮ್, ಈ O minus ಆಮೇಲೆ ಈ H plus becomes ಏನಪ್ಪಾ ಅಂತಂದ್ರೆ OH ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ಸೇಡ್ ಟು ಬಿ ಏನಂತೀವಿ ಅಂತಂದ್ರೆ ನಾವು ಪ್ರೊಪೇನ್ 2OL. ಸೊ ಕೀಪ್ ಇನ್ ಮೈಂಡ್ ಅಗೇನ್ ketone is reduced by the one of the reagents, that is sodium borohydride. It gives secondary alcohol. So this is called as by the reduction of aldehyde and ketone. Aldehyde ಅನ್ನು ನಾವು ರೆಡ್ಯೂಸ್ ಮಾಡಿ ನೋಡಿದೀವಿ, ಅದೇ ರೀತಿ ketone ಅನ್ನು ಸಹಿತ ನಾವು ರೆಡ್ಯೂಸ್ ಮಾಡಿ ನೋಡಿದೀವಿ. ಸೊ ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ preparations of alcohol by reduction of aldehyde as well as ketone. So similarly, ಇದರೊಳಗೆ ಸೆಕೆಂಡ್ ಒನ್ B, by the reduction of aldehyde and ketone, and by the reduction of carboxylic acid and ester. By the reduction of carboxylic acid and ester. Okay. So ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, reduction ಅಂತಂದ್ರೆ again we know the meaning of the reduction. Again addition of hydrogen or removal of oxygen. So here I can take that one of the carboxylic acid, the general carboxylic acid is RCOOH, is reduced by the addition of hydrogen or removal of oxygen, is reduced by the one of the good reducing agent like lithium aluminum hydride. ಈ lithium aluminum hydride ಅನ್ನೋದು ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತಂದ್ರೆ ನಾವು ರೆಡ್ಯೂಸಿಂಗ್ ಏಜೆಂಟ್ ಯಾವ್ದು ತಗೋಬೇಕು ಹೇಳಿ, lithium aluminum hydride, because it is one of the good reducing agent because it contains the 4 hydrogen atoms. So ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗಡೆ ಇರ್ತಕ್ಕಂಥ ಒಂದು ಆಕ್ಸಿಜನ್ ರಿಮೂವ್ ಆಗುತ್ತಾ, ಎರಡು ಹೈಡ್ರೋಜನ್ ಬಂದು ಅಟ್ಯಾಚ್ ಆಗ್ತಾವಲ್ಲಿ. ಸೊ ಇದು becomes RCOOH becomes RCH2OH plus of removal
ವಾಟರ್, ದ ರಿಮೂವಲ್ ಆಫ್ ವಾಟರ್. ಇಲ್ಲಿ ಒಂದು ಆಕ್ಸಿಜನ್ ರಿಮೂವ್ ಆಗುತ್ತಾ, ಆಮೇಲೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂತಂದ್ರೆ ಇಲ್ಲಿ 4 ಹೈಡ್ರೋಜನ್ಸ್, ದಟ್ ಈಸ್ ದ 4 ನಂಬರ್ ಆಫ್ 4 ಹೈಡ್ರೋಜನ್ ಆಟಮ್ಸ್. ಸೊ ಆ 4 ಹೈಡ್ರೋಜನ್ ಆಟಮ್ಸ್ ಒಳಗಡೆ ಒಂದು ಆಕ್ಸಿಜನ್ ಆಟಮ್, 2 ಹೈಡ್ರೋಜನ್ ಆಟಮ್ ಕೂಡಿ ವಾಟರ್ ರಿಮೂವ್ ಆಗುತ್ತೆ. ವಾಟರ್ ರಿಮೂವ್ ಆಗಬೇಕಂತಂದ್ರೆ ಕಂಪಲ್ಸರಿ ನಾವು ಆಸಿಡ್ ಅನ್ನು ಯೂಸ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಆಸ್ ಸಲ್ಫ್ಯೂರಿಕ್ ಆಸಿಡ್ H2SO4. ಸೊ ಅಗೇನ್ ಇಲ್ಲಿ 2 ಹೈಡ್ರೋಜನ್ ಬಂದು ಇಲ್ಲಿ ಅಟ್ಯಾಚ್ ಆಗ್ತಾವೆ, ಇಟ್ ಬಿಕಮ್ಸ್ ಆಲ್ಕೋಹಾಲ್ ಇಸ್ ಕಾಲ್ಡ್ ಆಸ್ ಈಥಾಲ್ಕೋಹಾಲ್. ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಬರುತ್ತಾ. ನೋಡ್ರಿ ಏನಾದ್ರೆ ಇಲ್ಲಿ ನಮ್ಗೆ ಏನು ಸಿಗುತ್ತಪ್ಪ ಅಂದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಅಂಡರ್ಗೋಸ್ reduction in the presence of lithium aluminum hydride, it gives the primary alcohol. ಸೊ ಇಲ್ಲಿ ವಾಟರ್ ರಿಮೂವ್ ಆಗೈತೆ ಅಂತಂದ್ರೆ ಇದಕ್ಕೆ ಇನ್ನೂ ಒಂದು ಹೆಸರು ಏನಂತಪ್ಪ ಅಂತಂದ್ರೆ ನಾವು ಡಿಹೈಡ್ರೇಷನ್ ರಿಯಾಕ್ಷನ್. ಸೊ ಇಲ್ಲಿ ಡಿಹೈಡ್ರೇಷನ್ ಆಗ್ಬೇಕಂತಂದ್ರೆ ಇಲ್ಲಿ ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ H2SO4 ಅನ್ನ ಯೂಸ್ ಮಾಡಿರ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಈಗ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ನಾವಿಲ್ಲಿ CH3COOH. ಓಕೆ, ಸೊ CH3COOH ಅನ್ನ ತಗೋತೀನಿ ನಾನು. ಇದಕ್ಕೆ ಇಥೆನೋಯಿಕ್ ಆಸಿಡ್ ಅಂತೀನಿ. ದಿಸ್ ಇಥೆನೋಯಿಕ್ ಆಸಿಡ್ ಯಾಕೆ ಗೊತ್ತಿರಬೇಕು ನಿಮ್ಗೆ. ಕಾರ್ಬನ್ ಆಟಮ್ ಎಷ್ಟು ಅದಾವ ನೋಡ್ರಿ, ಇಲ್ಲಿ 2 ಕಾರ್ಬನ್ ಆಟಮ್ಸ್ಗಳು ಅದಾವು. ಆ 2 ಕಾರ್ಬನ್ ಆಟಮ್ಸ್ಗಳು that 2 carbon atoms is nothing but ethane. So COOH oic acid, therefore ethanoic acid is reduced by the lithium aluminum hydride in the presence of H+. So it gives CH3CH2OH plus of ಅಂತಂದ್ರೆ ವಾಟರ್ ರಿಮೂವ್ ಆಗಿಬಿಡುತ್ತಾ. ಇಲ್ಲಿ ನೋಡ್ರಿ ಇದು ಆಕ್ಸಿಜನ್ ರಿಮೂವ್ ಆಗಿ H2O ಆಯಿತು. ಆ ಜಾಗದಾಗ 2 ಹೈಡ್ರೋಜನ್ ಬಂದು ಆ್ಯಡ್ ಆಯಿತು. ಸೊ ಇಥೆನೋಯಿಕ್ ಆಸಿಡ್ ಈಸ್ ಕನ್ವರ್ಟೆಡ್ ಇಂಟು ethanol. Ethanoic acid is converted into ethanol. This is said to be a reduction of carboxylic acid. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ರಿಯೇಜೆಂಟ್ ನೋಡಬೇಕು. ಯಾವ ರಿಯೇಜೆಂಟ್ ಅನ್ನು ಯೂಸ್ ಮಾಡಿರ್ತೀವಿ ಅದರಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅನ್ನು ಯೂಸ್ ಮಾಡಿರ್ತೀವಿ. ಸೊ ಇನ್ನು ಕಾರ್ಬೋಕ್ಸಿಲಿಕ್ ಆಸಿಡ್ ಆಯಿತು. ಇನ್ನೂ ಒಂದು ಯಾವ್ದು ಈಸ್ಟರ್ ಅನ್ನ ಹೇಳಿ ನಾನು. ಈಸ್ಟರ್ ಅನ್ನ ಪ್ರಿಪೇರ್ ಮಾಡಬೇಕಂತಂದ್ರೆ ಫಸ್ಟ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಬಗ್ಗೆ ಗೊತ್ತಿರಬೇಕು ನಮ್ಗೆ. ಎಸ್ಟರಿಫಿಕೇಶನ್ ರಿಯಾಕ್ಷನ್ಸ್ ಅಂತಂದ್ರೆ ಏನು? ಈಸ್ಟರ್ಸ್ ಆರ್ ಫಾರ್ಮ್ಡ್ ಬೈ ದ ಕಾರ್ಬೋಕ್ಸಿಲಿಕ್ ಆಸಿಡ್ by the treating with alcohol in the presence of dehydrating agent like HCH, what is that, sulfuric acid. ಇಲ್ಲಿ ನೋಡ್ರಿ ಅಂತಂದ್ರೆ ಈಸ್ಟರ್ ಅನ್ನು ಪ್ರಿಪೇರ್ ಮಾಡಬೇಕಂತಂದ್ರೆ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಕಾರ್ಬೋಕ್ಸಿಲಿಕ್ ಆಸಿಡ್ ಅಂತ ಹೋಗ್ಬೇಕು. ಕಾರ್ಬೋಕ್ಸಿಲಿಕ್ ಆಸಿಡ್ ಇದ್ರೂ ನಾವು ಈಸ್ಟರ್ ಅನ್ನು ಪ್ರಿಪೇರ್ ಮಾಡಬೇಕು. ದಿಸ್ ಕಾರ್ಬೋಕ್ಸಿಲಿಕ್ ಆಸಿಡ್ ಈಸ್ ರಿಯಾಕ್ಟ್ ವಿತ್ ದ ಆಲ್ಕೋಹಾಲ್ಸ್ ಲೈಕ್ R-OH. ನಾವಿಲ್ಲಿ R ತಗೊಂಡಾಗಂದ್ರೆ ಇಲ್ಲಿ ಡಿಫ್ರೆಂಟ್ ಒಂದು ಕಂಪೌಂಡ್ ತಗೊಂಡ್ಬರ್ತೀನಿ, R-OH ಅಂತ ತಗೋತೀನಿ. ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಟ್ ಇಸ್ ಕಾಲ್ಡ್ ಆಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಿಮೂವಲ್ ಆಫ್ ವಾಟರ್ ಅನ್ನ ರಿಮೂವ್ ಮಾಡಿಬಿಡ್ತೀನಿ. ಹೆಂಗ್ ವಾಟರ್ ರಿಮೂವ್ ಆಗುತ್ತೆ ಅಂತಂದ್ರೆ ಇಲ್ಲಿ OH ಆಮೇಲೆ ಇಲ್ಲಿ H ಎರಡೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಮೈನಸ್ ಆಫ್ H2O ರಿಮೂವ್ ಆಗುತ್ತೆ. ರಿಮೈನಿಂಗ್ ಉಳಿದಿದ್ದು ಏನಪ್ಪಾ ಅಂತಂದ್ರೆ RCOO ಮೈನಸ್ ಆ್ಯಂಡ್ R' ಪ್ಲಸ್. ದಿಸ್ ಬಿಕಮ್ಸ್ ಏನಂತಂದ್ರೆ RCOO R' ಪ್ಲಸ್ ಆಫ್ ಏನಪ್ಪಾ ಅಂತಂದ್ರೆ H2O. ದಿಸ್ ಇಸ್ ಕಾಲ್ಡ್ ಆಸ್ ಏನಂತೀವಪ್ಪ ಅಂತಂದ್ರೆ ನಾವು ಈಸ್ಟರ್ ಅಂತೀವಿ. ಈಸ್ಟರ್, ದಿಸ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಹೌದಾ? ಸೊ ಕಾರ್ಬೋಕ್ಸಿಲಿಕ್ ಆಸಿಡ್ ಅನ್ನ ನಾವು ಯಾವ ರೀತಿ ಕಾರ್ಬೋಕ್ಸಿಲಿಕ್ ಆಸಿಡ್ is react with the alcohol in the presence of dehydrating agent like H+, it gives ester. Okay, this reaction is called as esterification reaction. ಇದು ನಮಗೆ ಗೊತ್ತು. ಈ ಒಂದು ಈಸ್ಟರ್ ಅನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ this ester is reactive ಅಥವಾ this ester is reduced. This ester is reduced by the one of the reducing agent like lithium aluminum hydride. lithium aluminum hydride ಜೊತೆ ರಿಯಾಕ್ಟ್ ಆದಾಗ ಈ ನೋಡ್ರಿ ಈ ಈಸ್ಟರ್ ಇದ್ದದ್ದು ಏನು ಬರುತ್ತಪ್ಪ ಅಂತಂದ್ರೆ RCH2OH. ಇಟ್ ಇಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಆಲ್ಕೋಹಾಲ್. ಒಂದು ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತಾ, ಇನ್ನೊಂದು ಜನರಲ್ ಆಲ್ಕೋಹಾಲ್ ದಟ್ ಈಸ್ R-OH ಅಂತ ಸಿಗುತ್ತೆ. ಅಂತಂದ್ರೆ ಅಗೇನ್ ನಾವು ಪ್ರಿಪರೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಬೈ ದ ರಿಡಕ್ಷನ್ ಆಫ್ ಈಸ್ಟರ್. ಫಸ್ಟ್ ಈಸ್ಟರ್ ಅನ್ನ ಹೆಂಗೆ ಪ್ರಿಪೇರ್ ಮಾಡ್ಕೋತೀವಿ ಅನ್ನೋದು ಗೊತ್ತಿರಬೇಕು, ನಮ್ಗೆ ಗೊತ್ತು ಮಾಡ್ಕೋಬೇಕು. That is carboxylic acid is react with what is that, alcohol. In the presence of acid it gives a ester. Further it is reduced by the lithium aluminum hydride. It gives a primary alcohol as well as simple alcohol, general alcohol like CH3OH, C2H5OH, sorry CH3OH.
ಲೈಕ್ ದಿಸ್. ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಬೈ ದ ರಿಡಕ್ಷನ್ ಆಫ್ ದ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್, ಬೈ ದ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಸ್ ವೆಲ್ ಆಸ್ ಬೈ ದ ರಿಡಕ್ಷನ್ ಆಫ್ ಈಸ್ಟರ್. ಇಷ್ಟು ಗೊತ್ತು. ನೀವು ಇಲ್ಲಿ ಎಕ್ಸಾಂಪಲ್ ಅನ್ನ ತಗೋರಿ, R ಇದ್ದ ಜಾಗದಾಗ CH3 ತಗೋರಿ, R ಇದ್ದ ಜಾಗದಾಗ C2H5 ತಗೋರಿ. ಅಗೇನ್ ನಮ್ಗೆ ಅಲ್ಲಿ ಆಲ್ಕೋಹಾಲ್ಗಳು ಸಿಗ್ತಾವೆ, ಅದು ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ ಅಥವಾ ಜನರಲ್ ಆಲ್ಕೋಹಾಲ್ ಸಿಗುತ್ತೆ. ಫಸ್ಟ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಮಾಡ್ಕೊರಿ, ನಂತರ ಅದನ್ನು ರೆಡ್ಯೂಸ್ ಮಾಡ್ಕೊರಿ. ರೆಡ್ಯೂಸ್ ಮಾಡಿದಾಗ ನಮಗೆ ಏನು ಸಿಗ್ತಾವ ಅಂತಂದ್ರೆ ಆಲ್ಕೋಹಾಲ್ ಸಿಗ್ತಾವೆ. ದಿಸ್ ಇಸ್ ದ ಸೆಕೆಂಡ್ ಒನ್, ದಟ್ ಈಸ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ದ ಕಾರ್ಬನಿಕ್ ಕಾಂಪೌಂಡ್. ಸೊ ಇದು ನಾವು ಸೆಕೆಂಡ್ ಪ್ರಿಪರೇಷನ್. ಫಸ್ಟ್ ಪ್ರಿಪರೇಷನ್ ಫ್ರಮ್ ದ ಆಲ್ಕೀನ್ ಇಂದ ನೋಡಿದ್ವಿ, ಆಮೇಲೆ ಸೆಕೆಂಡ್ ಪ್ರಿಪರೇಷನ್ ಫ್ರಮ್ ದ ಕಾರ್ಬನಿಕ್ ಕಾಂಪೌಂಡ್ಸ್ಗಳಿಂದ ನೋಡಿದ್ದೀವಿ. ಅದರಲ್ಲಿ ಎರಡು ರಿಯಾಕ್ಷನ್ಸ್ ಅನ್ನು ನೋಡಿದ್ದೀವಿ. ಒಂದು ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಅಂತ ನೋಡಿದ್ದೀವಿ. ನಂತರ ಬೈ ದ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ವಾಟ್ ಇಸ್ ದಟ್ ಈಸ್ಟರ್ ಅನ್ನು ನೋಡಿದ್ದೀವಿ. ನೆಕ್ಸ್ಟು ಥರ್ಡ್ ಒನ್ ಪ್ರಿಪರೇಷನ್ ಆಫ್ alcohol from Grignard reagent. ಎಸ್ ನೋಡಿಲಿ, ಫಸ್ಟು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕು ನಾವು. ಏನು ಸರ್ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಂದ್ರೆ ಏನು, ನಾವು ಇದನ್ನ ಯಾಕೆ ನಾವು ಸ್ಟಡಿ ಮಾಡಬೇಕು? ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ನಥಿಂಗ್ ಬಟ್ ಒನ್ ಆಫ್ ದ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. So the general formula of the Grignard reagent is RMgX. Okay, RMgX is the general formula of the Grignard reagent, where R is an alkyl group and X is a halogen. Halogens ಅಂತಂದ್ರೆ ಗೊತ್ತು ನಮಗೆ, ಹ್ಯಾಲೋಜನ್ಸ್ ಅಂತಂದ್ರೆ ಫ್ಲೋರಿನ್ ಆಗಿರಲಿ, ಕ್ಲೋರಿನ್ ಆಗಿರಲಿ, ಬ್ರೋಮಿನ್ ಆಗಿರಲಿ, ಅಯೋಡಿನ್ ಆಗಿರಲಿ, ಯಾವ ಬೇಕಾದ್ರೆ ನಾವು ತಗೋಬಹುದಲ್ಲಿ. ಈ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಆಲ್ಕೋಹಾಲ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಸರ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಆಲ್ಕೋಹಾಲ್ ಅಂತಂದ್ರೆ, ಫಸ್ಟ್ ಲೆಟಸ್ ಟೇಕ್ ಒನ್ ಆಫ್ ದ ಎಕ್ಸಾಂಪಲ್. ಅಗೇನ್ ನಾನು ಆಲ್ಡಿಹೈಡ್ ಅನ್ನು ತಗೊಂಡಿರ್ತೇನೆ. ಇಲ್ಲಿ ನಾನು ಆಲ್ಡಿಹೈಡ್ ಅಥವಾ ಜನರಲ್ ಕಾರ್ಬನಿಕ್ ಗ್ರೂಪ್ ಅನ್ನು ತಗೊಂಡಿರ್ತೇನೆ, ದಟ್ ಈಸ್ RCOR' ಕೀಟೋನ್ ಅಂತ. ಜಸ್ಟ್ ಸಿಂಪ್ಲಿ ಏನಂತಂದ್ರೆ C ಡಬಲ್ ಬಾಂಡ್ ಗ್ರೂಪ್ ಅನ್ನು ತಗೊಂಡಿರ್ತೀನಿ. ಇದಕ್ಕೆ ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ರಿಯಾಕ್ಟ್ ಮಾಡ್ತೀನಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತಂದ್ರೆ RMgX. ಎಸ್, ಇಲ್ಲಿ ನಾವು ಇದ್ರ ಕ್ಲೀವೇಜ್ ನೋಡಬೇಕು. RMgX ಕ್ಲೀವೇಜ್ ಅನ್ನು ನೋಡಬೇಕು. ಸರ್ ಕ್ಲೀವೇಜ್, ಬಾಂಡ್ ಕ್ಲೀವೇಜ್ Mg ಮತ್ತು X ಮಧ್ಯೆ ಆಗುತ್ತೋ ಅಥವಾ ಅಲ್ಕೈಲ್ ಗ್ರೂಪ್ ಮತ್ತು Mg ಮಧ್ಯೆ ಆಗುತ್ತೋ ಅನ್ನೋದು ನೋಡಬೇಕು. ಇಲ್ಲಿ ನಾವು ಎಲೆಕ್ಟ್ರೋನೆಗೆಟಿವಿಟಿಯನ್ನು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಮ್ಯಾಗ್ನೀಸಿಯಮ್ ಈಸ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ದ್ಯಾನ್ ದ ಅಲ್ಕೈಲ್ ಗ್ರೂಪ್. ದೇರ್ ಫೋರ್ ಮೋರ್ ಪಾಸಿಟಿವ್ ಅಂತಂದ್ರೆ ಇದ್ರ ಮೇಲೆ ಎಲೆಕ್ಟ್ರಾನ್ಸ್ಗಳು ಏನಿರ್ತಾವ ಅನ್ನೋದು ನೋಡಬೇಕು. ಇದು ಮೋರ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತಾ, ಇದರ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರುತ್ತೆ ಅಂತಂದ್ರೆ, ಸೊ ಹಿಯರ್ R ಈಸ್ ಮೈನಸ್ ಆ್ಯಂಡ್ Mg ಈಸ್ ಏನು ಬರುತ್ತಪ್ಪ ಅಂತಂದ್ರೆ ಪ್ಲಸ್. ಯೂಶ್ವಲಿ ನಾವು ಅಲ್ಕೈಲ್ ಗ್ರೂಪ್ ಅಂತಂದ್ರೆ ಪ್ಲಸ್ ಅನ್ನು ತಗೊಂಡಿರ್ತೀವಿ. ನಾವು ಕಾರ್ಬೋಕ್ಯಾಟಯನ್ ಅನ್ನು ನೋಡಿವಿ. ನಾವು ಕಾರ್ಬೋಕ್ಯಾಟಯನ್ಸ್ ಆರ್ ಸ್ಟೇಬಲ್, ಮೋರ್ ಸ್ಟೇಬಲ್. ಸಮ್ ಕೇಸಸ್ ಕಾರ್ಬೋಆನಯನ್ ಅಥವಾ ಕಾರ್ಬಾನಯನ್ ಬರಬೇಕಂತಂದ್ರೆ ಅವು ಎಂಥ ಕಾಂಪೌಂಡ್ ಒಳಗಡೆ ಬರ್ತಾವಪ್ಪ ಅಂತಂದ್ರೆ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಲೈಕ್ ದಿಸ್ RMgX. Here the electronegativity of alkyl group is more than the magnesium, therefore electrons are shift towards alkyl group, therefore it gets a minus charge. ಈಗ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗಳು ಬಂದು ಅದೇ ರೀತಿಯಲ್ಲಿ ನ್ಯೂಕ್ಲಿಯೋಫೈಲ್ ಅಂತಂದ್ರೆ R ಮೈನಸ್. ದಿಸ್ alkyl group is attached to the carbon atom of the carbonyl group. ಇಲ್ಲಿ ಈ alkyl group ಈ ಕಾರ್ಬನ್ ಆಟಮ್ ಅಟ್ಯಾಕ್ ಆಯ್ತು ಅಂತಂದ್ರೆ ಇದ್ರ ವ್ಯಾಲೆನ್ಸಿ 5 ಆಗತ್ತೆ. 1 2 3 4 5 ಆಗಬಾರ್ದು. ಎಷ್ಟು ಇರಬೇಕು? ಕಾರ್ಬನ್ಗೆ 4 ಇರಬೇಕು. therefore the electrons between the carbon and oxygens are shift towards oxygen. oxygen ಮೇಲೆ ಏನಾಗ್ತೈತಪ್ಪ ಅಂತಂದ್ರೆ ಈ ಬಾಂಡ್ ಶಿಫ್ಟ್ ಆಗಿ ಹೋಗ್ತದೆ. ಸೊ ಅವಾಗ ಏನು ಬರ್ತದೆ ಅಂತಂದ್ರೆ ನಮ್ಗೆ the intermediate form is, that is C single bond C, here R, here O minus. ಇಲ್ಲಿ O minus ಐತಿ, ಆಮೇಲೆ ಎಲ್ಲರ ಪ್ಲಸ್ ಐತೆ ಮುಂದ್ಗಡ್ಬೇಕು ನಾವು. ಪ್ಲಸ್ ಎಲ್ಲ ಐತೆ ನೋಡ್ರಿ ಇಲ್ಲಿ MgX ಪ್ಲಸ್. therefore ಏನು ಬರ್ತದಪ್ಪ ಅಂತಂದ್ರೆ here MgX ಪ್ಲಸ್ ಬರ್ತದೆ. ದಿಸ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ and it is completely ಏನಾಗಿರುತ್ತಪ್ಪ ಅಂತಂದ್ರೆ it is a unstable compound and this is intermediate compound. So similarly again this intermediate compound is hydrolyzed by the water. ಈ ಒಂದು ಇಂಟರ್ಮೀಡಿಯೇಟ್ ಕಂಪೌಂಡ್ ಅನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ
ಹೈಡ್ರೋಲೈಸಿಸ್ ಮಾಡ್ತೀನಿ. ಹೈಡ್ರೋಲೈಸಿಸ್ ಮಾಡಿದಾಗ ನಮ್ಗೆ ಡೈರೆಕ್ಟ್ ಏನು ಸಿಗುತ್ತಪ್ಪ ಅಂತಂದ್ರೆ ಹಿಯರ್ ಸಿ ಸಿಂಗಲ್ ಬಾಂಡ್, ಹಿಯರ್ ಆರ್ ಸಿಗುತ್ತೆ, ಇಲ್ಲಿ ಓ ಮೈನಸ್ ಏನು ಬರುತ್ತಪ್ಪ ಅಂತಂದ್ರೆ H ಪ್ಲಸ್ ಈ H2O ಅಂತಂದ್ರೆ ಏನಾಗಿರುತ್ತೆ ಹೇಳಿ, ಇಲ್ಲಿ ಒಂದ್ ಕಡೆ H ಪ್ಲಸ್ ಇರುತ್ತೆ, ಇನ್ನೊಂದ್ ಕಡೆ OH ಮೈನಸ್ ಇರುತ್ತೆ ಅಂದ್ರೆ ಸ್ಪ್ಲಿಟ್ ಆಯ್ತು. ಈ H ಪ್ಲಸ್ ಆಮೇಲೆ ಈ O ಮೈನಸ್ ಕೂಡಿ ಏನಾಗಿರುತ್ತಪ್ಪ ಅಂತಂದ್ರೆ ಇದು OH ಆಗುತ್ತೆ. ಪ್ಲಸ್ ಆಫ್ ರಿಮೈನಿಂಗ್ ಏನು ನೋಡ್ರಿ ಇಲ್ಲಿ MgX ಉಳಿತು, ಆಮೇಲೆ ಇಲ್ಲಿ OH ಮೈನಸ್ ಉಳಿತು. therefore so the remaining is MgOHX. ಈ ರೀತಿ ಒಂದು ಕಾಂಪೌಂಡ್ ಸಿಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದೀವಿ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಸರ್ ಎಕ್ಸಾಂಪಲ್ ಯಾವ್ದು ಎಕ್ಸಾಂಪಲ್ ರೀ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಯಾವ್ದು ತೊಗೊಂಡಿರ್ತೀನಪ್ಪ ಅಂತಂದ್ರೆ ಆಲ್ಡಿಹೈಡ್ ತೊಗೊಂಡಿರ್ತೀನಿ. ಆಲ್ಡಿಹೈಡ್ಸ್ ಲೈಕ್ CH3CHO, CH3CHO, ಎಥೆನಾಲ್ ಅನ್ನು ತೊಗೊಂಡಿರ್ತೀನಿ ಅಥವಾ ಅಸೆಟಾಲ್ಡಿಹೈಡ್ ಅನ್ನು ತೊಗೊಂಡಿರ್ತೀನಿ. ಎಥೆನಾಲ್ ಈಸ್ ರಿಯಾಕ್ಟ್ ವಿತ್ methyl magnesium bromide, methyl magnesium bromide, that is CH3MgBr. here the splitting, okay, ಇಲ್ಲಿ ಸ್ಪ್ಲಿಟ್ ಆಯ್ತು ಅಂತಂದ್ರೆ ಕಾರ್ಬನ್ ಮೇಲೆ ಯಾವ ಚಾರ್ಜ್ ಬರ್ತದೆ ಅಂತ ಹೇಳಿ ನಾನು CH3 is minus, MgBr is plus. this CH3 minus is attached to the carbon atom of the carbonyl group. here the shifting of the double bond towards the oxygen and it will get O minus. it becomes ಏನು ಬರುತ್ತಪ್ಪ ಅಂತಂದ್ರೆ ಇಲ್ಲಿ CH3C, ಆಮೇಲೆ ಇಲ್ಲಿ ಏನು ಬರುತ್ತೆ ಹೇಳ್ರಿ ಮ್ಯಾಮ್ ಕಡೆ O ಮೈನಸ್, ಆಮೇಲೆ ಈ CH3 ಬಂದು ಈ ಕಾರ್ಬನ್ ಅಟಾಮ್ ಅಟ್ಯಾಚ್ ಇರುವಂತ ಇಲ್ಲಿ ಸ್ಟಾರ್ಟ್ ಆಗಿದೆ CH3 and here H. ಸೊ ಇಲ್ಲಿ ನಾವು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಅಂತಂದ್ರೆ MgBr ಪ್ಲಸ್ ಅನ್ನು ಸಹಿತ ಬರ್ಬಿಡ್ಬೇಕು ಇಲ್ಲಿ. here MgBr ಪ್ಲಸ್ ಇಂಟರ್ಮೀಡಿಯೇಟ್ಗಳು ಯಾವಾಗಲೂ ಏನಿರ್ತಾವ ಅಂತ ಹೇಳಿ ನಾನು ಅನ್ಸ್ಟೇಬಲ್ ಇರ್ತಾವ ಅಂತ ಹೇಳಿನಿ. ಸೊ ಅಗೇನ್ ಫರ್ದರ್ ಏನು ಮಾಡಬೇಕು ಹೇಳಿದ್ರು, ಅನ್ಸ್ಟೇಬಲ್ ಕಾಂಪೌಂಡ್ ಇದು. ಫರ್ದರ್ ಇದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಹೈಡ್ರೋಲೈಸಿಸ್ ಮಾಡಬೇಕು. ಹೈಡ್ರೋಲೈಸಿಸ್ ಅಂತಂದ್ರೆ ಒಂದು ಅಡಿಷನ್ ಆಫ್ H2O, ಅಡಿಷನ್ ಆಫ್ ವಾಟರ್. ಸೊ ವಾಟರ್ ಅನ್ನ ಸ್ಪ್ಲಿಟ್ ಮಾಡಿದ್ರು ಅಂತಂದ್ರೆ ಅಗೇನ್ H ಪ್ಲಸ್ ಅಂಡ್ O ಮೈನಸ್, ಈ H ಪ್ಲಸ್ ಅಂಡ್ OH ಮೈನಸ್, ಈ H ಪ್ಲಸ್ ಈ O ಮೈನಸ್ ಬಿಕಮ್ಸ್ OH ಆಗುತ್ತಾ. ಈ MgBr ಆಮೇಲೆ OH ಮೈನಸ್ ಕೂಡಿ MgOHX. ಸಿಂಪಲ್ ಇಲ್ಲಿ ಈ X ಇದ್ದ ಜಾಗದಾಗ ಡಿಫರೆನ್ಸ್ ಏನೈತಿ ನೋಡ್ರಿ, ಇಲ್ಲಿ Br ಐತಿ ಅಷ್ಟೇ. ಆಮೇಲೆ ಆಸ್ ಇಟ್ ಇಸ್ ಸೇಮ್. ಆಮೇಲೆ ಯಾರು ಇದ್ದ ಜಾಗದಾಗ ಏನಪ್ಪ ಅಂತಂದ್ರೆ ಇಲ್ಲಿ CH3 ಐತಿ. ಇಟ್ ಬಿಕಮ್ಸ್ ನೋಡ್ರಿ ಏನ್ ಬರುತ್ತೆ ಇಲ್ಲಿ CH3C, ಇಲ್ಲಿ ಕೆಳಗಡೆ ಏನ್ ಬರುತ್ತೆ ನೋಡ್ರಿ ಇಲ್ಲಿ CH3, ಇಲ್ಲಿ ಮೇಲ್ಗಡೆ ಏನ್ ಬರುತ್ತೆ ನೋಡ್ರಿ OH and here H ಪ್ಲಸ್ ಆಫ್ ಏನ್ ಮಾಡ್ತೀನಪ್ಪ ಅಂತಂದ್ರೆ MgOHBr. ಓಕೆ, ಬಂದಿರತಕ್ಕಂತ ಆಲ್ಕೋಹಾಲ್ ಇಸ್ ಪ್ರೊಪೆನಾಲ್, ಪ್ರೊಪೇನ್ ಟು OL. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಥ ಆಲ್ಕೋಹಾಲ್ ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್. ಹಂಗಾದ್ರೆ ನೋಡ್ರಿ the Grignard reagent is react with aldehydes, it gives ಎಂಥ ಆಲ್ಕೋಹಾಲ್ ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್. ಸೊ ನೆಕ್ಸ್ಟ್ ನಾವು ಏನು ನೋಡ್ಬೇಕಂತಂದ್ರೆ Grignard reagent ಬರೀ ಆಲ್ಡಿಹೈಡ್ ಜೊತೆ ಅಷ್ಟೇ ರಿಯಾಕ್ಟ್ ಆಗಂಗಿಲ್ಲ, ಕೀಟೋನ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಅದನ್ನ ನೀವು ವರ್ಕ್ ಮಾಡ್ರಿ, ಅಲ್ಲೇ ಮನೆಯೊಳಗಡೆ ವರ್ಕ್ ಮಾಡ್ರಿ. ಅದನ್ನ ಏನು ತಗೋಬೇಕಂದ್ರೆ ಈ R ಇದ್ದ ಜಾಗದಾಗ CH3 ತಗೋರಿ, ಅಗೇನ್ ಇಲ್ಲೂ ಸಹಿತ CH3 ತಗೋರಿ. ಇಲ್ಲಿ ನೋಡ್ರಿ CH3 ಈ ಒಂದು H ಜಾಗದಾಗ CH3 ತಗೋರಿ. ಅಗೇನ್ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಇದು C2H5 ತಗೋರಿ, ಆರ್ CH3 ತಗೋರಿ. ಈ H ಇದ್ದ ಜಾಗದಾಗ CH3 ತಗೊಂಡ್ರೆ ಇಲ್ಲೂ CH3 ಬರುತ್ತೆ, ಇಲ್ಲೂ CH3 ಬರುತ್ತೆ. ಅವಾಗ ನಿಮ್ಗೆ CH3COH. ಸೊ ಬರ್ತಕ್ಕಂಥ ಆಲ್ಕೋಹಾಲ್ ಏನು ಬರುತ್ತೆ ಅಂದ್ರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಸೊ ಕೀಪ್ ಇನ್ ಮೈಂಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ CET. ಆಲ್ಡಿಹೈಡ್ಗಳನ್ನ Grignard reagent ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ ಆಲ್ಡಿಹೈಡ್ ಈಸ್ ರಿಯಾಕ್ಟ್ ವಿತ್ RMgX, it gives secondary alcohol. ಸೊ ಅದೇ ರೀತಿ ಕೀಟೋನ್ ಅನ್ನ Grignard reagent ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ it gives tertiary alcohols. Keep in mind, very important. Except ಈ ಆಲ್ಡಿಹೈಡ್ ಒಳಗಡೆ except formaldehyde, except HCHO Grignard reagent ಜೊತೆ ರಿಯಾಕ್ಟ್ ಆಗಿದ್ರೆ ಬರ್ತಕ್ಕಂಥ ಆಲ್ಕೋಹಾಲ್ ಬರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಸೊ ದೀಸ್ ಆರ್ ದಿ ಸಮ್ ಪ್ರಿಪರೇಷನ್ಸ್ ಆಫ್ ಆಲ್ಕೋಹಾಲ್ಸ್. ನೆಕ್ಸ್ಟ್ ಪ್ರಿಪರೇಷನ್ಸ್ ಆಫ್ ಫೆನಾಲ್ಸ್ ಅನ್ನು ನೋಡಬೇಕು. ಸೊ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸಸ್.